ನಮ್ಮ ಜೊತೆ JDS ಶಾಸಕಾಂಗ ಪಕ್ಷದ ನಾಯಕರಾದಂಥ ಸುರೇಶ್ ಬಾಬು ಅವರಿದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್, ಸಾಕಷ್ಟು ಕುತೂಹಲ ಇತ್ತು. JDS ನಾಯಕರಲ್ಲಿ ಅಡ್ಡ ಮತದಾನ ಅಂತ, JDS ಶಾಸಕರು ಅಡ್ಡ ಮತದಾನ ಮಾಡ್ತಾರೆ ಅನ್ನೋ ಒಂದು ಚರ್ಚೆ ನಡುವೆ ತಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಬಂದಿರುವಂಥದ್ದು. ನಮ್ಮಲ್ಲಿ ಜನತಾದಳದ ಶಾಸಕರೇನು 18 ಜನರು ಇದ್ದೀವಿ. ನಾವು ಯಾರು ಕೂಡ ಆ ಥರ ನಾವು ಕುದುರೆ ವ್ಯಾಪಾರಕ್ಕೆ ಇರ್ತಕ್ಕಂಥ ಶಾಸಕರಲ್ಲ. ನಮ್ಮಲ್ಲೆಲ್ಲ ಆತ್ಮಸಾಕ್ಷಿಯಾಗಿ ನಮ್ಮ ಅಭ್ಯರ್ಥಿಯಾದಂಥ ಗೋವಿಂದರಾಜ್ ಅವ್ರ ಪರವಾಗಿ ಎಲ್ಲರೂ ಕೂಡ ಮತವನ್ನು ಹಾಕಿದ್ದಾರೆ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಸರ್, GT ದೇವೇಗೌಡರು ತಮ್ಮ ಜೊತೆಗೆ ಬಂದಿಲ್ಲ, ಆದರೂ ಬೆಳಗ್ಗೆ ಬಂದು ಓಟ್ ಹಾಕಿ ಹೋಗಿದ್ದಾರೆ. ನಾನು ಆತ್ಮಸಾಕ್ಷಿ ಮತ ಹಾಕಿದ್ದೇನೆ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಖಂಡಿತ ಆತ್ಮಸಾಕ್ಷಿ ಅಂತಂದರೆ ಇವತ್ತು ನಮ್ಮ ಪಕ್ಷದ ಚಿಹ್ನೆನಲ್ಲಿ ಗೆದ್ದಿರೋದ್ರಿಂದ ಅವರು ಕೂಡ ಪಕ್ಷದ ಅಭ್ಯರ್ಥಿಯಾದಂಥ ಗೋವಿಂದರಾಜ್ಗೆ ಮತ ಹಾಕಿದ್ದಾರೆ ಅನ್ನೋದ್ರಲ್ಲಿ ಸಂಶಯ ಬೇಡ. JDS ಅಭ್ಯರ್ಥಿ ಗೆಲ್ತಾರೆ ಸರ್, ಯಾಕಂದರೆ ಕಾಂಗ್ರೆಸ್ ನಾಯಕರು JDS MLAಗಳನ್ನ ಕಾಂಟ್ಯಾಕ್ಟ್ ಮಾಡಿದರೆ JDS MLAಗಳು ನಮಗೆ ಓಟ್ ಹಾಕ್ತಾರೆ ಅನ್ನೋ ಒಂದು ಚರ್ಚೆಗಳು ಕೇಳಿ ಬರ್ತಾ ಇರ್ತದೆ. ಈಗ ಒಂದು ನಿಮಗೆ ನೋಡಬೇಕು, ನಾವೆಲ್ಲರೂ ಕೂಡ ಕೊನೆ ದಿವಸ ಒಟ್ಟಿಗೆ ಸೇರಿಕೊಂಡು ನಾವು ಚರ್ಚೆ ಮಾಡ್ಲಿಕ್ಕೆ ಹೋದಂಥದ್ದು. ನಾವೇ ಆಗಲಿ BJP ಅವರೇ ಆಗಲಿ, ಇವರು 2 ದಿವಸ ಮುಂಚೆ ಕರ್ಕೊಂಡು ಹೋಗಿದ್ದಾರೆ ಅಂದರೆ ಇವ್ರಿಗೆ ಎಷ್ಟು ಅನುಮಾನ ಅವ್ರ ಶಾಸಕರ ಮೇಲೆ ಇರಬೇಕು. ಇವ್ರಿಗೆ ಕಾಂಗ್ರೆಸ್ನ ಮುಖಂಡರಿಗೆ ಅಂದರೆ ಕಾಂಗ್ರೆಸ್ ಶಾಸಕರು ಅಡ್ಡ ಮತದಾನ ಮಾಡ್ತಾರೆ ಅಂತ ಮಾಡ್ಬೋದು ಅಂತ ನಮಗೆ ನಿರೀಕ್ಷಣೆ ಇದೆ. ಯಾಕೆ ಅಂದರೆ ಅವ್ರು 2 ದಿವಸ ಮುಂಚೆನೇ ಕರ್ಕೊಂಡು ಹೋಗಿದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ವರಿಷ್ಠರಿಗೆ, ಅವರ ಒಂದು ಮುಖ್ಯಮಂತ್ರಿಗಳಿಗೆ ಈ ಅನುಮಾನ ಇರೋದ್ರಿಂದನೇ 2 ದಿವಸ ಮುಂಚೆ ಕರ್ಕೊಂಡೋಗಿ ಅವ್ರನ್ನ ಎಲ್ರಿಗೂ ಕೂಡ ತಾಕೀತು ಮಾಡೋವಂಥ ಕೆಲಸ ಮಾಡಿರ್ತಕ್ಕಂಥದ್ದು ಅದೇ ಉದ್ದೇಶ ಅಂತ ನಾನು. ಯಾವ ಕಾರಣಕ್ಕೆ ಸರ್ ಅವರು ಕಾಂಗ್ರೆಸ್ ಅವರು ಅಡ್ಡ ಮತದಾನ ಮಾಡ್ಬೋದು ಅಂತ? ಅವರು ಏಕೆಂದರೆ ಅವರಲ್ಲಿ ಇರ್ತಕ್ಕಂಥ ಗುಂಪುಗಾರಿಕೆ, ಭಿನ್ನಾಭಿಪ್ರಾಯಗಳು ಸಾಕಷ್ಟಿದೆ. ಒಬ್ಬರಲ್ಲ, ನೀವೆಲ್ಲರನ್ನೂ ಕೂಡ ನೋಡಿದ್ರೆ ಅವರ ಅನುದಾನದಿಂದ ಹಿಡಿದು ಅವ್ರು ನಡ್ಕೊಳ್ಳೋ ರೀತಿಯಿಂದ ಹಿಡಿದು ಕಳೆದ 3 ವರ್ಷಗಳಿಂದ ವಿರೋಧ ಪಕ್ಷದ ರೀತಿಯಲ್ಲೇ ಕಾಂಗ್ರೆಸ್ನ ಶಾಸಕರು ನಡ್ಕೊಂಡಂಥದ್ದು ಇದೆಲ್ಲ ನೋಡಿದಾಗ ಖಂಡಿತ ಅವ್ರಿಗೆ ಅನುಮಾನ ಇದೆ. ಹಾಗಾಗಿ ಇಷ್ಟೆಲ್ಲ ಅವರು ಪ್ರಯತ್ನಗಳನ್ನ ಮಾಡಿದ್ದಾರೆ ಅಂತ ನಾನು ಭಾವಿಸ್ಕೋತೇನೆ. NDA ಅಭ್ಯರ್ಥಿ ಗೆಲ್ತಾರೆ ಸರ್ ನಿಮ್ಮ? ಖಂಡಿತ ಅನುಕೂಲ ಆಗುತ್ತೆ. ಎಸ್. ಯಾವ ಥರ ಅಂದರೆ ಗೆಲ್ಲುವಂಥ ಸಾಧ್ಯತೆ ಆಗ್ತದೆ? ಇಂಡಿಪೆಂಡೆಂಟ್ ನಮ್ಮ 18 ಮತಗಳು ಮತ್ತು BJPಯ ಹೆಚ್ಚುವರಿ ಮತಗಳು ಜೊತೆಯಲ್ಲಿ ಇಂಡಿಪೆಂಡೆಂಟ್ ಶಾಸಕರುಗಳನ್ನೆಲ್ಲ ಕೂಡ ನಾವು ಮಾತಾಡಿಸಿದ್ದೇವೆ. ಹಾಗಾಗಿ ನಮಗೆ ಅನುಕೂಲ ಆಗ್ಬೋದು ಅಂತ ನಿರೀಕ್ಷೆಯಲ್ಲಿದೆ. ಅಂದರೆ ಕಾಂಗ್ರೆಸ್ನಲ್ಲಿ ಇರುವಂಥ ಅಸಮಾಧಾನ ಇದ್ದರೂ ಜೊತೆಗೆ ಇಂಡಿಪೆಂಡೆಂಟ್ ಶಾಸಕರು ನಿಮ್ಮ ಪರವಾಗಿ ಮತ ಹಾಕ್ತಾರೆ ಅಂತ ಅನುಕೂಲ ಆದರೆ ನಮ್ಮ ಅಭ್ಯರ್ಥಿ ಗೆಲ್ಲೋದ್ರಲ್ಲಿ ಸಂಶಯ ಇಲ್ಲ. ಇವಿಷ್ಟು ಸುರೇಶ್ ಬಾಬು ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಾನಂದ್ ಜೊತೆಗೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.